ಕೂಡ ಸಂಪ್ರದಾಯ ಆಗ್ಬಿಟ್ಟಿದೆ. ಶಾಂತಿಯಿಂದ ಇರಲಿ ಅಂತ ಎಲ್ಲರೂ ಶಾಂತಿಯಿಂದ ಇರಲಿ ಅಂತ ನೀವು ಒಪ್ಕೊಂಡ ಎಲ್ಲರೂ ನಮ್ಮನ್ನೆಲ್ಲ ಕರೆದ್ಬಿಟ್ಟು ನಿಮ್ಮ ಜೊತೆ ನಮಗೆ ಒಳ್ಳೆಯಾಗಿ ಅಪ್ ಮಾಡಿರೋದ್ರಿಂದ ಹೇಳ್ತೀವಿ ಅಂತಲ್ಲ, ನಿಮ್ಮದು ಸಲಹೆಯನ್ನು ನಾವು ತಗೊಳ್ತೀವಿ. ನಮ್ಮದು ನಿಮ್ಮದು ಸಲಹೆಗಳು ನಾವು ಇಲಾಖೆ ವತಿಯಿಂದ ಕಾನೂನು ರೀತಿಯಲ್ಲಿ ಏನೇನು ಇರುತ್ತೆ ಅದನ್ನು ನಿಮಗೆ ನೆನಪು ಮಾಡಿ ಹೋಗ್ತೀವಿ. ಹೇಳ್ಕೊಳ್ತೀವಿ, ನೆನಪು ಮಾಡಿ ಹೋಗ್ತೀವಿ. ಮನುಷ್ಯರು ಬರೋದು ಆಗ್ತದೆ. ಸೊ ಹಾಗಾಗಿ ಕಾಮನನ್ನು ಹೆಂಗೆ ನಾವು ಆಚರಣೆ ಮಾಡಬೇಕು, ಬಣ್ಣ ಹೆಂಗೆ ಮಾಡಬೇಕು ಅಂತ ಕೆಲವೊಂದು ಬೇರೆ ಅಣ್ಣ ಧರ್ಮದವರಿಗೆ ಆಗಿರ್ಬೋದು ಅಥವಾ ಬೇರೆ ಯಾರು ಮಹಿಳೆಯರಿಗಾಗಿರ್ಬೋದು, ವಯೋವೃದ್ಧರಿಗಾಗಿರ್ಬೋದು, ಅಥವಾ ಗಾಡಿ ಹೋಗ್ತಾರೆ, ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ, ಇನ್ನೊಂದು ಯಾವುದಕ್ಕೂ ಹೋಗ್ತಾ ಇರ್ತಾರೆ, ಮದುವೆ ಹೋಗ್ತಾ ಇರ್ತಾರೆ, ಅಥವಾ ಕೆಲವೊಂದು ಕಾರ್ಯಕ್ಕೆ ಹೋಗ್ತಾ ಇರ್ತಾರೆ. ಅಂಥವ್ರಿಗೂ ಟ್ರಾವೆಲರ್ಸ್ ಯಾರು ಒಡ್ಡಾಡ್ತಿರ್ತಾರೆ, ಎಲ್ಲರೂ ಬಣ್ಣ ಆಡ್ತಿರಲ್ಲ. ಎಷ್ಟು ಪರ್ಸೆಂಟೇಜ್ ಬಣ್ಣ ಆಡ್ತಾರೆ? ಎಷ್ಟು ಪರ್ಸೆಂಟೇಜ್ ಆಡ್ಬೋದ್ರಿ ಆ ರಾಜಕಾರಣಗಳಲ್ಲಿ? 60% ಚಾನ್ಸೇ ಇಲ್ಲ. ಬೇಕಾದ್ರೆ ಲೆಕ್ಕ ಕೊಡಿ, ಚಾನ್ಸೇ ಇಲ್ಲ. ಎಲ್ಲಿಯೂ 60% ಆಗಲ್ಲ. ಬೇಕಾದಂತ ಮಹಾರಾಷ್ಟ್ರದಲ್ಲಿಯೂ 60% ಆಗಲ್ಲ. 20% 30% ಆಡಿದರೆ ಹೆಚ್ಚು. ಇನ್ನು ಉಳಿದಂತ 70% ಜನರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ತೊಂದರೆ ಅನ್ಕೋತೀವಿ. ಹೋಗಿ ಹಬ್ಬ ಅಂದ ತಕ್ಷಣ ಇಲ್ಲಿ ಸುಮಾರು ಜನ ಬಣ್ಣ ಆಗ್ತಾರಲ್ಲ, ಇರಿಟೇಷನ್ ಆಗುತ್ತೆ, ಸ್ಕಿನ್ ಅಲರ್ಜಿ ಇರುತ್ತೆ. ಬಾಗ್ಲ ಬರೀತೀರಾ, ಮೇಲಿಂದ ಬೆಡ್ಶೀಟಿಂದ ಹಾಕ್ತೀರಾ, ಅವ್ರು ಬಾತ್ರೂಮಲ್ಲಿ ಹೋದ್ರೆ ಅಲ್ಲಿಂದ ಹೇಳ್ಕೊಂಡು ಬರ್ತೀರಾ, ಏನೋ ಮಾಡ್ತೀರಿ. ಅದು ಖುಷಿ ಮಾತ್ರ ಇರುತ್ತೆ, ಅದರಿಂದ ತೊಂದರೆ ಹಾಕೊಂಡಿರ್ಬಾರ್ದು. ನಾನು ಅವಾಗಲೇ ರಟ್ಟಿಹಳ್ಳಿಯಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾರೆ, ಹಸುತ್ತ ಇಲ್ಲ ಅಂತ ಇರುತ್ತಲ್ಲ, ಅದನ್ನು ಹಸ್ತಾರೆ ಅಂತ ಹಸ್ತಾರೆ. ನಮ್ಮಲ್ಲಿ ಗೆರಿ ಅಂತ ಹೇಳ್ತಾರೆ, ಕಟ್ಟಿ ಗೆರಿ ಆಗ್ತಿರಲ್ಲ, ಗೆರಿ ಹಸ್ತಾರೆ. ಬಡ್ಡಿ ಕಾಲಿಗೆ ಆಗ್ತಾರಲ್ಲ, ಅದನ್ನು ಹಚ್ಚೋದು, ಅದು ಬಣ್ಣನ ಹೋಲಿಗೆ ಒಂದು ಪವಿತ್ರವಾದ ನಾವೊಂದು ದಹನ ಮಾಡಿ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಇದನ್ನ ದಹನ ಮಾಡಿ ಹೊಸ ಜೀವನ ಶುರು ಮಾಡ್ತೀವಿ. ಕಲರ್ಫುಲ್ ಲೈಫ್ ಅನ್ನ ನಾವು ಆಚರಣೆ ಮಾಡ್ತೀವಿ. ಅಂದ್ರೆ ವಿವಿಧ ಬಣ್ಣಗಳನ್ನ ಹಾಕೊಂಡು ಖುಷಿ ಪಡೋದು. ಬೇರೆಯವರಿಗೆ ಅದನ್ನ ಮುಖಕ್ಕೆ ಒಂದು ವಾರ ಆದರೂ ಹೋಗ್ಲಾರ್ದಂಥ ಬಣ್ಣ, ಕೆಮಿಕಲ್ ಯುಕ್ತ ಬಣ್ಣ. ಲಾಸ್ಟ್ ಟೈಮ್ ಗದಗಲ್ಲಿ ಹುಡುಗರು ಹುಡುಗಿಯರ ಮೇಲೆ ಬಣ್ಣ ಸುರಿದ್ರು, ಅದರಲ್ಲಿ ಕೆಮಿಕಲ್ ಹಾಕ್ಬಿಟ್ಟಿದ್ರು, ಅವ್ರ ಸ್ಕಿನ್ ಎಲ್ಲ ಬಣ್ಣ. ಆ ಥರದ ಆಚರಣೆ ಇದೊಂದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ. ನಮ್ಮಲ್ಲಿರ್ತಕ್ಕಂಥ ಆಚರಣೆಗಳು, ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆಗಳು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಇಷ್ಟೊಂದು ವೆರೈಟಿ ಮೆಂಟಾಲಿಟಿನೂ ಬೇರೆ ಕಡೆ ಇಲ್ಲ. ಅಲ್ಲಿ ಏನೋ ಒಂದು ವರ್ಷ ತಿಂಗಳ ಮಾಡ್ಕೊತಾರೆ ಬಿಡ್ತಾರೆ. ಇಲ್ಲಿ ನೋಡಿ ಓದಿನ ಮಟ್ಟಿಗೆ ಆಚರಣೆಗಳು ಬೇರೆ ಬೇರೆ ಇರ್ಬೋದು, ಥರ ಬೇರೆ ಬೇರೆ ಇರ್ಬೋದು. ಒಟ್ಟಿಗೆ ಸಹಬಾಳ್ವೆ ಮಾಡಬೇಕಲ್ಲ. ಅಲ್ಲಿ ಓದಿದೆ ಓದ್ಬಿಟ್ಟು ಹೋಗ್ತೀವಿ ಎಲ್ಲರೂ ಬೆಳಗ್ಗೆ ಅಂದ್ರೆ ಮತ್ತೆ ಬಾಯಿ ಥರನೇ ಇರ್ತೀವಿ, ಎಲ್ಲರನ್ನ ಮಾತಾಡ್ಸ್ಕೊಂಡೇ ಇರ್ತೀವಿ, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತೀವಿ. ಹೇಳೋದು ವ್ಯಾಪಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದರ ಮೇಲೆ ಡಿಪೆಂಡ್ ಆಗಿರ್ಬೋದು. ಒಂದು ದಿನ ಒಂದು ಕ್ಷಣದ ಸಿಟ್ಟಿಗೋಸ್ಕರ, ಒಂದು ಕ್ಷಣದ ದ್ವೇಷಕ್ಕೋಸ್ಕರ ಹಿಂದಿನ ಯಾವುದೋ ಹಳೆ ದ್ವೇಷನ ಮುಖಕ್ಕೆ ಇಷ್ಟಪಟ್ಟಿದ್ದಾರೆ. ಬಣ್ಣದಲ್ಲಿ ಅದು ಹಾಕೊಂಡ್ಬಿಟ್ಟು ಅವ್ರಿಗೆ ಯಾರಿಗೂ ಗೊತ್ತಾಗಬಾರ್ದಂತೆ ಏನೋ ಮಾಡೋದು. ಹಳೆ ದ್ವೇಷನ ಸಾಧನೆ ಮಾಡ್ಕೊಳ್ಳಿಕ್ಕೆ ಗಣಪತಿಯಲ್ಲಿ ಸಾಧನೆ ಮಾಡ್ಕೊಳ್ಳೋದು. ನಾನೆಲ್ಲ ಅಂತ ಸೆನ್ಸಿಟಿವ್ ಏರಿಯಾದಲ್ಲಿ ಮಾಡಿ ಬಂದಿದ್ದೀನಿ. ಅದಕ್ಕೆ ಮಂಗಳೂರು, ಕುಂದಾಪುರ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ, ಕೊಪ್ಪಳದಲ್ಲಿ ಗಂಗಾವತಿ, ಈ ಥರ ಸೆನ್ಸಿಟಿವ್ ಪ್ಲೇಸಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಅದು ಎಂತೆಂಥ ದ್ವೇಷ ಸಾಧಿಸ್ಕೋತಾರೆ ಅಂತ ಇಂಥ ಸಮಯದಲ್ಲಿ. ಮತ್ತು ರಾಣೆಬೆನ್ನೂರಲ್ಲಿ ಆಚರಣೆಗಳನ್ನು ತುಂಬ ಚೆನ್ನಾಗಿ ಮಾಡ್ತೀವಿ. ಇವಾಗ ಗಣಪತಿಯಲ್ಲೂ ನೀವು ತುಂಬ ವೆರೈಟಿ ಕಾನ್ಸೆಪ್ಟಲ್ಲಿ ಬೇರೆ ಯಾವ ಜಿಲ್ಲೆಯಲ್ಲೂ ಆ ಥರ ಹೋಗಿಲ್ಲ. ಅಷ್ಟು ಒಳ್ಳೊಳ್ಳೆ ಕಾನ್ಸೆಪ್ಟಲ್ಲಿ ಗಣಪತಿಯನ್ನು ಇಟ್ಟಿದ್ದು ಅದು ಅಷ್ಟೇ ಶಾಂತಿಯುತವಾಗಿ ಮುಗಿಸ್ಕೊಟ್ಟಿದ್ರು.
ಒಂದು ರಿಕ್ವೆಸ್ಟ್ ಏನಂದರೆ, ಹೋದ ಸರಿ ನನಗೆ ಬಡಿ ವಿಚಾರದಲ್ಲಿ ಗಲಾಟೆ ಆಗಿದೆ ಒಂದು ಏರಿಯಾದಲ್ಲಿ 3 ದಿವಸ ಮುಂಚೆ, ಗಂಡಕ್ಕೆ 3 ದಿನ ಮುಂಚೆ. ನನಗೆ ಬಡಿದೊಂದು ಏನೋ ಒಂದು ಹಬ್ಬ ಥರ ಮಾಡ್ತೀವಿ ಅಂತ ಹೇಳಿದ್ವಿ. ಏನೇ ಮಾಡಿದ್ರು ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ನಿಮಗೂ ತೊಂದರೆ ಆಗ್ತದೆ. ಕೇಸ್ ಆಯಿತು, ಕರ್ಕೊಂಬ ರಿಟರ್ನ್ ಆಗ್ತದೆ, ಇವಾಗೆಲ್ಲರೂ ಮಾಡೋದು, ಮುಖಂಡರಿಗೆ ಹೇಳೋದು, ಅವೆಲ್ಲ ಬೇಕಾ ಅಂತ ಹಬ್ಬನ ಹಬ್ಬ ಥರ ಮಾಡಿಕೊಂಡ್ರೆ ಅದು ಯಾವುದೂ ಇಲ್ಲ. ಈಗ ಏನಾದರೂ ಮತ್ತೆ ಗಣೇಶ ಚತುರ್ಥಿ ಬಂದಿತ್ತು, ಹಾಗಾಗಿ ಎರಡೂ ಮಾಡುವುದು ನಮ್ಮ ಸರ್ಕಾರ ಯಾವಾಗ ಮುಖ್ಯವಾಗಿತ್ತು. ಇಬ್ಬರೂ ಅಷ್ಟೇ ಸರ್ಕಾರ ಕೊಟ್ಟರೆ. ಈಗ ರಂಜಾನ್ ನಡೀತಾ ಇದೆ, ಬಣ್ಣ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ 10th ಎಕ್ಸಾಮ್ ನಡೀತಾ ಇದೆ. ನಾವೇನೇ ಮಾಡಿದ್ರು ನಮಗಿಂತ ಚೆನ್ನಾಗಿರೋ ಪೊಸಿಷನ್ನಲ್ಲಿ ನಮ್ಮ ಮಕ್ಕಳು ಇರಬೇಕಂತ ನಾವೆಲ್ಲ ಬಯಸ್ತೀವಲ್ಲ. ನಾನಿರೋ ಪೊಸಿಷನ್ಗೆ ರಿಪೋರ್ಟಲ್ಲಿಷ್ಟೇ ಇರಲಿ, ನಿಮ್ಮ ಮಕ್ಕಳು ಹೆಂಗಿರ್ಬೇಕಂತ ಬಯಸ್ತೀರಿ? ನಿಮಗಿಂತ ಚೆನ್ನಾಗಿರೋದ್ರಲ್ಲಿ ಬಯಸ್ತೀರಾ? ಚೆನ್ನಾಗಿರಬೇಕು, ಓದಬೇಕು. ನಿಮ್ಮನೇಲಿ ಯಾರೂ 10th ಇರಲಿಲ್ಲ, ನಿಮ್ಮನೇಲಿ ಯಾರೂ PUC ಇರಲಿಲ್ಲ, ಪಕ್ಕದ ಮನೆಯಲ್ಲಿ ಪಕ್ಕದ ಓಣಿಯಲ್ಲಿ ಓದಬೇಕು. ಅದು ದುರಂತ ಅಂದರೆ ನಮ್ಮ ಹಬ್ಬಗಳು ಒಳ್ಳೆ ಟೈಮ್ನಾಗೆ ಅವ್ರು ಎಕ್ಸಾಮ್ ಮಾಡ್ತಾರೆ ಪ್ರತಿ ವರ್ಷ. ಈಗ PUC ಎಕ್ಸಾಮ್ ನಾಳೆನೇ ಶುರು. ಆ ಟೈಮಲ್ಲಿ ಅವ್ರಿಗೆ ಅವತ್ತೇ ಎಕ್ಸಾಮ್ ಇದೆಯೋ, ಫೋರ್ತ್ ಎಕ್ಸಾಮ್ ಇದೆಯೋ ಟೈಮ್ ಟೇಬಲ್ ಸೆಟ್ ಮಾಡಿ ಇರ್ತದೆ. ಅಥವಾ ಸೆಕೆಂಡ್ ಇರ್ತದೆ, ಥರ್ಡ್ ಇರ್ತದೆ, ಫಿಫ್ತ್ ಇರ್ತದೆ. ಒಂದು ದಿನ ಮಾತ್ರ ಗ್ಯಾಪ್ ಇರ್ತದೆ. ಅದು ಹೋಲಿಗೆ ಗೌರ್ಮೆಂಟ್ ಹಾಲಿಡೇ ಇಲ್ಲ. ಇಲ್ಲ ಗೌರ್ಮೆಂಟ್ ಹಾಲಿಡೇ ಇಲ್ಲ, ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಗೌರ್ಮೆಂಟ್ ಹಾಲಿಡೇ ಇಲ್ಲ. ನಾವು ಗೌರ್ಮೆಂಟ್ ಹಾಲಿಡೇ ಬಿಟ್ಟು ರೆಸ್ಟ್ರಿಕ್ಟೆಡ್ ಹಾಲಿಡೇ ಅಂತ ಅದು ಗೌರ್ಮೆಂಟ್ ವರ್ಕರ್ಸ್ಗೆ ತಗೊಳ್ಳೋದು, ನಾಟ್ ಫಾರ್ ಸ್ಟೂಡೆಂಟ್ಸ್. ಅವತ್ತು ಮೋಸ್ಟ್ಲಿ ಎಕ್ಸಾಮ್ ನಡೆಯೋದಿಲ್ಲ, ಆದರೆ ಮಕ್ಕಳಿಗೆ ತೊಂದರೆ ಅಂತೂ ಆಗುತ್ತೆ. ಸೊ ಅದು ತೊಂದರೆ ಕೊಡಲಿ ಎಲ್ಲರಿಗೂ. ಸೆಕೆಂಡ್ PU ಎಕ್ಸಾಮ್ ಇಸ್ ಅವ್ರ ಡಿಸೈಡಿಂಗ್ ಫ್ಯಾಕ್ಟರ್. ಮುಂದೆ ಯಾರು ಮಾಡಬೇಕು ಅಂತ ಹೇಳಿ ಅವ್ರ ಎಕ್ಸಾಮ್ ಇದೆ ನೋಡಿ. 4th ಎಕ್ಸಾಮ್ ಇದೆ. ನೀವು ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಮಕ್ಕಳು ವರ್ಷ ಪೂರ್ತಿ ಓದಿದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೇನು ಆಫೀಸರ್ ಆಗಬೇಕು ಅಂತ ಎಕ್ಸಾಮ್ ಬರೀತಾ ಇರ್ತಾರೆ. ಯಾವುದೋ ಮಕ್ಕಳು ನೀವು ಪ್ರತಿ ವರ್ಷ ಮಕ್ಕಳಿಗೆ ಮಾಡೇ ಮಾಡ್ತೀರಾ, ಮಾಡಿ ಬಟ್ ಬೇರೆಯವರಿಗೆ ತೊಂದರೆ ಆಗೋದ್ರೆ ಮಾಡಿ. ಯಾವುದೇ ತೊಂದರೆ ಅಥವಾ ಯಾವುದೇ ಕಾರಣಕ್ಕೂ ನನಗೆ ಹೊರಗೆ ಕೊಡುವಂತ ಮೊದಲೇ ಹೇಳಬೇಕು. ಆಯಾ ಏರಿಯಾದಕ್ಕೆ ಒಂದು ಮತ್ತೆ ಕೊಡಿ. 4th ಎಕ್ಸಾಮ್ ಇಲ್ಲ, ಸೆಕೆಂಡ್ ಯಾವುದೇ ಸಬ್ಜೆಕ್ಟ್. ಉರ್ದು ಎಕ್ಸಾಮ್ ಇದೆ. ಸ್ವಲ್ಪ ಅದೇ ಸಣ್ಣ ಪುಟ್ಟ ಆದರೂ ಕೂಡ ಸೆನ್ಸಿಟಿವ್ ಆಗಿರ್ತವೆ. ಅದಕ್ಕೆ ನಾನು ಹೇಳ್ತಾರೆ ಸ್ಟ್ರೆಂತ್ ಕಮ್ಮಿ ಇರುತ್ತೆ, 1-2 ಸೆಂಟಿಮೀಟರ್ ಇರ್ಬೋದು. ಬಟ್ ನಮ್ಮೂರದ್ದು ಜಾಸ್ತಿ ಕೇಳ್ಬೋದು. ನೀವು ಮುಖಂಡರು ಕೂಡ ನಮಗೆ ಸರ್ಕಾರ ಕೊಡಿ. ಆಮೇಲೆ ಅದು ಬಿಟ್ಟರೆ ನಾನು ಮುಖಂಡರು ಹೇಳ್ತಾ ಇದ್ದರು, ಪ್ರತಿ ಕಾಮನ್ ಜಾಗದಲ್ಲಿ ಕಾಮನ್ ಇಟ್ಟಿರೋ ಜಾಗದಲ್ಲಿ ಸಂಬಂಧಿಗಳನ್ನು ಕೊಡಿ ಅಂತ. ನಾವೀಗ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಮಾಡ್ತೀವಿ, ಗಣಪತಿ ಮಾಡೋದು ಇದು ಮಾಡೋದಿಲ್ಲ. ಹಾಗೆ ಅಬೋ ಎವರೇಜ್ ಸೂಕ್ಷ್ಮದಲ್ಲೇ 450 ಜಿಲ್ಲೆ. ನಾನು ಹೇಳಿ ಅರ್ಥ ಇರ್ಬೇಕು. ಸ್ಟೇಷನ್ ಕೆಲಸಕ್ಕೆ ಇಟ್ಕೊಂಡು ಡೇ ನೈಟ್, ರಾತ್ರಿ ಬಿಟ್ಟು ರಾತ್ರಿ ರೌಂಡ್ಸು ಮತ್ತೆ ಬೇರೆ ಬೇರೆ ಬಂದೋಬಸ್ತಿಗಳಿಗೆ ಎಲ್ಲರೂ ಇಟ್ಕೊಂಡ್ರು ನನಗೆ 300 ಜನ ತೆಗಿಬೇಕಾಗಲ್ಲ ಇಡೀ ಜಿಲ್ಲೆಯಲ್ಲಿ. ಸೊ ಪ್ರತಿ ಕಾಮನ್ ಆಗಿದ್ದು ನಾವು ಸಿಬ್ಬಂದಿನ ಕೊಡೋಕ್ಕಾಗಲ್ಲ. ನೈಟಲ್ಲಿ ಇರ್ತಾರೆ, ನಮ್ಮದು ಸೆನ್ಸಿಟಿವ್ ಕಾಮನ್ಗಳಿಗೆ ಹಾಕೊಂಡಿರ್ತಾರೆ. ನಾವು 300 ಹೋಮ್ ಗಾರ್ಡ್ಸ್ ಕೊಡ್ತಾ ಇದ್ದೀವಿ ಒಂದು ಇದಕ್ಕೆ. 10 ಜನಕ್ಕೆ ಅವ್ರು ಡಿವೈಡ್ ಮಾಡ್ತೀವಿ. ನಾನೇ ನನಗೆ ಕಮಿಟಿ ಮಾಡ್ಕೊಂಡಿದ್ದೀರಲ್ಲ, ಏನೇ ಮಾಡಬೇಕಾದ್ರೂ ಕಮಿಟಿ ಜವಾಬ್ದಾರಿ ವಾಲಂಟಿಯರ್ಸ್ ಮಾಡ್ಕೊಳ್ಳಿ, ಶಿಫ್ಟ್ ವೈಸ್ ಮಾಡ್ಕೊಳ್ಳಿ. ಅವ್ರಿಗೆ 4 ತಾಸು ಕೆಲಸ ಹೋಗಿ ಅವ್ರು ಎಲ್ಲಿರಬೇಕು. ನಮ್ಮೂರಲ್ಲೇ ರೌಂಡ್ಸಲ್ಲಿ ಇರ್ತಾರೆ, ನೈಟ್ ರೋಡ್ ಔಟ್ಸೈಡ್ ನೈಟ್ ರೋಡ್ ಇರ್ತಾರೆ, ಸಿಬ್ಬಂದಿಗಳು ಇರ್ತಾರೆ. ಹೆಚ್ಚಿನ ಕಡೆ ಕೊಡ್ತೀವಿ ನಾವು. ಅದನ್ನೊಂದು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ಎಲ್ಲ ಕಡೆ ಪೊಲೀಸರು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಕೊಡೋಕ್ಕಾಗೋದು ಇಲ್ಲ. ಇವಾಗ ಇರ್ತಾರೆ, ನೈಟ್ ಎಲ್ಲ ವೆಚ್ಚ ಇರ್ತಾರೆ. 60% ನಾವು ನೈಟ್ ಇರ್ತಾ ಇರ್ತೀವಿ. 3ನೇ ತಾರೀಕು ನೈಟ್ ಕಾಮಧಾನ ಆಗುತ್ತಲ್ಲ, ಬೆಳಗ್ಗೆ ಬಣ್ಣ ಆದಮೇಲೆ ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಎಷ್ಟು ವೇರಿಯೇಷನ್ ಇದೆ ಅಂದರೆ, ಆಮೇಲೆ ಕಾಮಧಾನ
ಫಸ್ಟು ಕಡಲೆಕಾಳು ಬಿಡಬೇಕು, ಕಡಲೆಕಾಳು ಬಿಡಬೇಕು, ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಸೊ ಅದು ಅಲ್ಲಿ ಆ ಥರ ಇದೆ. ಇಲ್ಲಿ ಓಕೆ ಮತ್ತೆ ಬಣ್ಣ ಆಮೇಲೆ ಎನರ್ಜಿ ಇರುತ್ತಾ, ಆಮೇಲೆ ಎನರ್ಜಿ ಇರುತ್ತೆ ಆಮೇಲೆ ಕೆಮಿಕಲ್ ಬಣ್ಣದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ತುಂಬ ಕಲರ್ ಭಾಳ ವರ್ಸ್ಟ್ ಬರ್ತಾ ಇದೆ ಮಾರ್ಕೆಟಲ್ಲಿ. ಒಳ್ಳೆ ಬ್ರ್ಯಾಂಡ್ ಬಣ್ಣ ತೊಗೊಂಡು ಆಟ ಆಡಿದ್ದೀನಿ. ನಾನು ಆ್ಯಕ್ಚುಲಿ ಈ ಥರ ಇವಾಗ ಬಿಟ್ಟು ಬೇರೆ ಥರ ಅಂದರೆ ನಾನ್ ಎಕ್ಸಿಕ್ಯೂಟಿವ್ ಇರುವಾಗ ನಮಗೆ ಸ್ವಲ್ಪ ಟೈಮ್ ಸಿಗುತ್ತಲ್ಲ. ನಾನು ಏನು ನನ್ನ ಮನೆಯಲ್ಲಿ ನನ್ನ ಮಕ್ಕಳಲ್ಲಿ ಹೋಗಿ ಯಾರು ಬಣ್ಣ ಆಡ್ತೀನಿ ಅಂದರೆ ನಾನು 3 ಕಲರ್ದು ವೆಜಿಟೇಬಲ್ ಬಣ್ಣ ಮಾಡಿ ಹೋಗ್ತೀನಿ. ಕ್ಯಾರೆಟಿಂದ ಜ್ಯೂಸ್ ಮಾಡಿ ಸೋಸ್ಬಿಟ್ಟು ಆರೆಂಜ್ ಕಲರು, ಪಾಲಕ್ ಜ್ಯೂಸ್ ಮಾಡಿಬಿಟ್ಟು ಗ್ರೀನ್ ಕಲರು, ಮತ್ತು ಬೀಟ್ರೂಟ್ ಮಾಡಿ ರೆಡ್ ಕಲರ್. ಬಕೆಟ್ ಗಂಟೆ ಬಣ್ಣ ಕೆಜಿ ಗಂಟೆ ತಂದುಬಿಟ್ಟು ಜ್ಯೂಸ್ ಮಾಡಿ ಬಕೆಟ್ ಗಂಟೆ ಬಣ್ಣ ಹಾಕೋದು. ಅದರಲ್ಲಿ ಎಷ್ಟು ಥರ ಉಳಿದೇಳಿ ಆಮೇಲೆ ಸ್ನಾನ ಮಾಡಿದ್ರೆ ತಿನ್ನೆಲ್ಲ ಹೊಡಿತಾ ಇದೆ. ಈ ಬಣ್ಣಕ್ಕೆ ಕಿವಿ ಅವೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಅವರೆಲ್ಲ ಬಣ್ಣ ನೋಡಿದ್ರೆ ಅಷ್ಟು ಕೆಟ್ಟದಾಗಿರುತ್ತೆ. ಮನೆಯಲ್ಲಿ ಸುರಿದ್ಬಿಟ್ರೆ ಅಂದರೂ ಇನ್ನೂ ವರ್ಸ್ಟ್. ಎಲ್ಲೆಲ್ಲ ಸುರಿದಿರುತ್ತೆ, ವಾರ ಗಂಟೆ ಬಣ್ಣ ಹೋಗಲ್ಲ. ಅದಕ್ಕಿಂತ ಬೆಟರ್ ನಿಮ್ಮ ಮನೆಯಲ್ಲಿ ಸಜೆಷನ್ ಕೊಡಿ. ಈ ಥರ ಒಂದು ಕ್ಯಾರೆಟು, ಬೀಟ್ರೂಟು, ಪಾಲಕ್ ಎಲ್ಲ ತಂದುಬಿಟ್ಟು ನ್ಯಾಚುರಲ್ ಬಣ್ಣಗಳನ್ನು ಬಕೆಟಲ್ಲಿ ತುಂಬಿಸ್ಬಿಟ್ಟು ಅದನ್ನೇ ಸುಟ್ಕೊಂಡು ಆಟ ಆಡೋಕೆ ಹೇಳಿ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಮನೆಯಲ್ಲಿ ಆಡೋರಿಗೆ. ಸೊ ಇದು ನೀವು ಮಾಡೋದ್ರಿಂದ ಮಕ್ಕಳದ್ದು ಇದು ಸ್ಕಿನ್ನು ಹಾಳಾಗಲ್ಲ ಮತ್ತು ಹೆಲ್ದಿ ಬಣ್ಣ ಆಡೋದಕ್ಕಾಗುತ್ತೆ. ಅದು ಪಿಚಕಾರಿಯಲ್ಲಿ ಆಗ್ತಾವಲ್ಲ ಮಕ್ಕಳು ಭಾಳ ಡೇಂಜರ್. ಡೈರೆಕ್ಟ್ ಕಣ್ಣಿನ ಬಿಡ್ತಾರೆ, ಗೊತ್ತಾಗಲ್ಲ ಅವ್ರಿಗೆ, ಭಾಳ ಅಫೆಕ್ಟ್ ಆಗುತ್ತೆ, ತುಂಬನೇ ಅಫೆಕ್ಟ್ ಆಗುತ್ತೆ. ಅದರಲ್ಲಿ ಡೈರೆಕ್ಟ್ ಹಾಕೋದು ಕಣ್ಣಿ ಬರ್ತದೆ, ಅದೇನಾಗಲ್ಲ. ಗಾಡಿ ಮೇಲೆ ಹೋಗುವಾಗ ಒಳ್ಳೆ ಮಕ್ಕಳು ಹೊಡಿತಿರ್ತಾರೆ, ಸ್ವಲ್ಪ ಹೇಳಬೇಕು ಕುತ್ಕೊಂಡು ಕಣ್ಣಿಗೆ ಸುಮಾರು ಆಯ್ತು ಬೀಳುತ್ತೆ, ಅದು ಸುಮ್ಮನೆ ಇರುತ್ತೆ. CCTV ಬಗ್ಗೆ ಹೇಳಿದ್ರು. ನಾವೀಗ ಎಷ್ಟು ಔಷಧ ಹಾಕ್ಕೊಡ್ತಾರೆ ಮುನ್ಸಿಪಾಲ್ಟಿಯಿಂದ ಎಲ್ಲ ಕಡೆ ಹೋದಾಗ ನೀವು CCTV ಇದ್ದೀರಿ ಅಂತ ಓಡಾಡ್ತಿರ್ತಾರಲ್ಲ, ಹಾಕಿರ್ತಾರೆ ನೋಡಿದಿರಲ್ಲ. ನೀವು CCTV ಕಣ್ಗಾವನಲ್ಲಿ ಇದ್ದೀರಿ ಅಂತ ಓಡಾಡಿರ್ತಾರೆ. ನಾವು ಹಾಕಲ್ಲ ಅಷ್ಟೇ, ಬಟ್ ನೀವೆಲ್ಲ ಕಣ್ಗಾವನಲ್ಲೇ ಇದ್ದೀವಿ, ಅದನ್ನ ಹೇಳಬೇಕು. ಇನ್ನೊಂದು ಪರ್ಮಿಷನ್ಗೆ ನಾವು ಸಿಂಗಲ್ ವಿಂಡೋ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದೇ ಕಡೆ ಕೂತ್ಕೊಂಡು ನೀವು ಅಪ್ಲೈ ಮಾಡಿದ ತಕ್ಷಣ ಪರ್ಮಿಷನ್ ಸಿಗುವಾಗ ಅದನ್ನು ಈಸಿ ಪ್ರೊಸೆಸ್ ಮಾಡಿಕೊಡ್ತೀವಿ. ಬೇರೆ ಅಡ್ವಾನ್ಸ್ ತಗೊಂಡಿಲ್ಲ, ಬೇಕು ಅಪ್ಲೈ ಮಾಡಿ ತಗೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದೋ ಎಲ್ಲ ವಿಚಾರನ ತಗೊಂಡು ಬೇರೆ ಎಲ್ಲೋ ಆಗಿರೋ ವಿಚಾರನ ತಗೊಂಡು ಇಲ್ಲೇ ಆಗಿದೆ ಅನ್ನೋ ಮಾಡಿ ಹೋಗು ಭಾವನೆ ಬೆಳೆಸುವಂಥ ಸುಮಾರು ಕ್ರಿಯೆಗಳಿದ್ದಾರೆ. ಅವ್ರಿಗೆ ಕಾಯಲಿಕ್ಕೆ ನಡ್ಕೊಂಡಿದ್ದಾರೆ. ಸೊ ಈ ಸಲ ಯಾರೇ ಮುಖಂಡರು ಆದರೆ ಯಾರು ಮುಖಂಡರು ಯಾರೇ ಇನ್ವೆಸ್ಟ್ ಮಾಡಿದ್ದಾರೆ ಈ ಮೇಲೆ ಎಲ್ಲ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ತನಕ ಆಗಿದೆ, ಕೆಲವರು ಕ್ರೆಡಿಟ್ ಮಾಡಿ ಮಾಡಿದ್ದಾರೆ, ಇನ್ಮೇಲೆ ಅದು ನಡೆಯುವುದಿಲ್ಲ. ಸೋಷಿಯಲ್ ಮೀಡಿಯಾದಿಂದಲೇ ಸುಮಾರು ನ್ಯೂಸನ್ಸ್ ಆಗ್ತಾ ಇರೋದು. ಸುಮ್ಮನೆ ಇರೋದು ಆಗ್ಬಿಡ್ತಾರೆ, ಎಲ್ಲಿದ್ದಾರೋ ಅದೆಲ್ಲಿದ್ದಾರೋ ಬೆಂಕಿ ಅಂತಿರ್ತಾರೆ, ಇಲ್ಲೇ ಅಂತ ಆಗ್ಬಿಡ್ತಾರೆ. ಅದು ನೋಡಿರೋರೆಲ್ಲ ಕೂಡ ಬೆಂಕಿ ಅಂತ ತಗೊಂಡು ಆ ಥರದ್ದು ಮೆಸೇಜ್. ಆಮೇಲೆ ಅದರಲ್ಲಿ ಇನ್ನೊಂದಿದೆ, ಎಡ್ಮಿಟ್ ಯಾರು ಇರ್ತೀರಲ್ಲ, ಗ್ರೂಪ್ ಇರುತ್ತೆ, ನಿಮ್ಮ ಊರಿನಾಗಿರ್ಬೋದು, ಓಡಿನಾಗಿರ್ಬೋದು, ಫ್ರೆಂಡ್ಸಿನಾಗಿರ್ಬೋದು, ಆ ಗ್ರೂಪಿಗೆ ಒಂದು ಮೆಸೇಜ್ ಬರುತ್ತೆ. ಎಡ್ಮಿಟ್ ಬೇರೆದವ್ರಿಗೆ ಕಳಿಸಲ್ಲ, ನೋಡಿ ಸುಮ್ಮನೆ ಇರ್ತಾರೆ, ಅವರು ಆರೋಪಿ ಆಗ್ತಾರೆ. ಕಾಮನ್ ಇದೆ, ಮಕ್ಕಳಿಗೆ ಎಡ್ಮಿಟ್ ನಮ್ಮ ಗ್ರೂಪಲ್ಲಿ ಎಲ್ಲರೂ ಸುಮಾರು ಜನ ಏನೋ ಬಂದಿರುತ್ತೆ, ಏನೋ ಬಂದಿದೆ ಅಲ್ಲ ಬೇರೆಯವ್ರು ಕಳಿಸ್ಬಿಡ ನಾವು ಮಜಾ ಬರುತ್ತೆ ಅಂತ ಕಳಿಸ್ತಾರೆ. ಹಾವೇರಿ ರೆಡಿ ಆಗಿತ್ತು ಯಾವುದೋ ಒಂದು ಪ್ರಚೋದನೆ ಕೊಡ್ತಕ್ಕಂಥ ಪೋಸ್ಟು